ಅತ್ಯಂತ ಕ್ರೂರವಾದಂತಹ ಸಿನಿಮಾದಲ್ಲೂ ಒಮ್ಮೊಮ್ಮೆ ಇಂಥದ್ದು ಕಾಣಸಿಗಲ್ಲವೇನೋ ಇದೆ, ಇಲ್ಲ ಅಂತಲ್ಲ. ಇದಕ್ಕಿಂತಲೂ ಕ್ರೂರವಾದ ದೃಶ್ಯಗಳು ಸಿನಿಮಾದಲ್ಲೂ ಇರಬಹುದು ಹಿಂಸೆ ವಿಚಾರದಲ್ಲಿ. ಆದರೆ ಅದನ್ನೇ ಜೀವನವೆಂದು ಸಿನಿಮಾಲಿ ನಾನು ನಟನೆ ಅಥವಾ ಸಿನಿಮಾದಲ್ಲಿ ಇದ್ದೇನೆ ಅಥವಾ ನನ್ನ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಎಂಬಂತಹ ಭ್ರಮೆಗೆ ಬಿದ್ದಾಗ ಸಿನಿಮಾವನ್ನೇ ಜೀವನ ಮಾಡಿಕೊಂಡರೆ ಏನಾದೀತು? ಆರೋಪ ಪಟ್ಟಿಯ ಪ್ರಕಾರ ಹೀಗಾದೀತು. ವಿ ಹ್ಯಾವ್ ನೋ ಐಡಿಯಾ. ಇದು ಚಿತ್ರಕಥೆಯೋ ಒಂಥರ ಶೂಟಿಂಗ್ ಸ್ಪಾಟೋ ಇದ್ದಂಗಿದೆ. ಪವಿತ್ರ ಗೌಡ, ದರ್ಶನ್ ಮತ್ತು ಜೊತೆಯಲ್ಲಿರುವ ಎಲ್ಲ ಆರೋಪಿಗಳ ಆ ಗ್ಯಾಂಗು ಮನುಷ್ಯ ರೂಪದ ನರರಾಕ್ಷಸರಂತೆ ವರ್ತಿಸಿದೆ ಎಂದು ಆರೋಪಿಸುವ ಚಾರ್ಜ್ ಶೀಟ್ ಹೆಚ್ಚು ಕಡಿಮೆ ಈಗ ಲಭ್ಯ ಇದ್ದಂಗಿದೆ ಮಾಹಿತಿಗಳು. ಕೊಲೆ ಸುದ್ದಿ ಬೆಳಕಿಗೆ ಬಂದಾಗಿನಿಂದ ಒಂದು ಪ್ರಶ್ನೆ ಪದೇ ಪದೇ ಮೂಡಿ ಬರ್ತಾ ಇದ್ದಿದ್ದು ಕೆಲವರ ಧರ್ಮ ಸಂಕಟಗಳು, ಕೆಲವರಿಗೆ ಗೆಳೆತನದ ಅನಿವಾರ್ಯತೆಗಳು, ನಾಳೆ ಕೆಲವರಿಗೆ ಅವರ ಜೊತೆ ಇಲ್ಲದಿದ್ದರೆ ನನ್ನ ಭವಿಷ್ಯವೇನೋ ಎಂಬ ಚಿಂತೆಗಳು, ಇನ್ನು ಕೆಲವರಿಗೆ ಪ್ಯೂರ್ ಭಯ. ಈ ರೀತಿಯ ಹಲವಾರು ಕೋನಗಳಿಂದ ಮಾಧ್ಯಮಗಳಲ್ಲಿ ಬರುತ್ತಿದ್ದ ವರದಿಗಳನ್ನು ಟೀಕೆಗೆ ಒಳಪಡಿಸಿದ್ರು. ಪಡಿಸಲಿ, ಅದು ಅವ್ರ ಇಷ್ಟ. ಕೊಲೆಯನ್ನು ಕಣ್ಣಲ್ಲಿ ನೋಡಿದ್ದೀರಾ? ದರ್ಶನ್ ಆರೋಪಿಯಷ್ಟೇ ಅಲ್ಲವೇ, ಈಗಲೂ ಆರೋಪಿಯೇ, ಅಪರಾಧಿಯಲ್ಲ, ಈಗಲೂ ಅಪರಾಧಿಯಲ್ಲ. ಯಾಕಿಷ್ಟು ಟಾರ್ಗೆಟ್ ಮಾಡ್ತೀರಿ ಅಂತೆಲ್ಲ ಕೆಲವರು ಕೇಳಿದ್ರು. ಇದೇ ರೀತಿಯ ಚಿತ್ರಹಿಂಸೆಯನ್ನು ಯಾರಾದರೂ ಶ್ರೀಸಾಮಾನ್ಯರು ಕೊಟ್ಟು ಸಿಕ್ಕಾಕೊಂಡಿದ್ರೆ, ಯಾರೋ ಖ್ಯಾತನಾಮ ವ್ಯಕ್ತಿಗೆ ಆ ಶ್ರೀಸಾಮಾನ್ಯ ಚಿತ್ರಹಿಂಸೆ ಕೊಟ್ಟ ಶ್ರೀಸಾಮಾನ್ಯನ ವಿಚಾರದಲ್ಲಿ ಹೀಗೆ ಮಾತಾಡ್ತಿದ್ರು, ಎಲ್ಲರೂ ಮಾತಾಡ್ತಿದ್ರಾ? ಏನು ಹೇಳ್ತಿದ್ರು ಆಗ? ಇಂಥವನನ್ನು ಬಿಡ್ಕೊಡ್ದು ಸಾರ್, ಅಂಥವ್ರಿಗೆ ಇದು ಮಾಡಿದಾನಲ್ಲ ಸಾರ್ ಅಂತ. ಅಂಥವರು ಇಂಥವ್ರಿಗೆ ಹೀಗೆ ಮಾಡಿದ್ದಾರಲ್ಲ ಸಾರ್ ಅಂತ ಯಾರಿಗೂ ಅನ್ನಿಸ್ಲಿಲ್ಲ. ಹಿ ಈಸ್ ನಾಟ್ ಇದು ಈಗ ಇನ್ನೂ ಆರೋಪಿ ಅಷ್ಟೇ, ಆರೋಪಿನೇ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಅಂಶಗಳು ಹೆಚ್ಚು ಕಡಿಮೆ ಮಾಧ್ಯಮಗಳಲ್ಲಿ ವರ್ಣನೆಗೆ ಗುರಿಯಾಗಿದ್ದಂತಹ ಅಂಶಗಳ ರೀತಿಯಲ್ಲೇ ಇದೆ. ಒಂದಿಷ್ಟು ಹೆಚ್ಚುವರಿ ಸಾಕ್ಷ್ಯಗಳು ಬಂದಿವೆ ಒಳಕ್ಕೆ. ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದ ನಂತರ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ದರ್ಶನ್ ಗ್ಯಾಂಗ್ ಬದುಕಿದ್ದಾಗಲೇ ನರಕ ತೋರಿಸಿದಂತಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವ ಫೋಟೋಗಳು, ಒಂದೆರಡು ಫೋಟೋ ಇವತ್ತು ಬೆಳಗ್ಗೆ ಪಬ್ಲಿಕ್ ಟಿವಿನಲ್ಲಿ 7 ಗಂಟೆಗೆ ಸಿಕ್ತು, ತೆಗೆದು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ತೋರಿಸಿದ್ರು ಎಲ್ಲ. ಭಾಳ ಜನ ಅಂತಿರ್ಬೋದು, ನನಗೊಂದು 2 SMS ಮೆಸೇಜು ಬಂದಿದೆ. ನನಗೆ SMS ಅಷ್ಟೇ ಬರೋಕ್ಕೆ ಸಾಧ್ಯ, ಇನ್ನೇನು ಬರಲಿಕ್ಕಾಗಲ್ಲ ನನಗೆ, ಹಾಗಾಗಿ ಬಂದಿದೆ. ಈ ಕ್ರೌರ್ಯವನ್ನು ಯಾರೋ ಪಾಲನೆ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಆ ಕ್ರೌರ್ಯ ವಿಜೃಂಭಿಸಿಬಿಡುತ್ತೇನೋ ಅನ್ನೋ ಥರ ನೀವು ತೋರಿಸ್ತಾ ಇದ್ದೀರಲ್ಲ, ತೋರಿಸ್ಬೇಕಾ ಅಂತ ಒಂದು ಕ್ಷಣ ನನಗೆ ಹೌದು ಅನ್ನಿಸ್ತು. ತೋರಿಸ್ಬೇಕಾ ಈ ಚಿತ್ರಗಳನ್ನು? ನಂತರ ನನಗನ್ನಿಸ್ತು ಮನಸ್ಸು, ಯಾರು ಮಾಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಇದನ್ನು ಆ್ಯಕ್ಟರೋ ಅಥವಾ ಅವ್ರ ಸಹಚರರೋ ಯಾರು ಮಾಡಿದ್ದಾರೋ ಬಿಟ್ಟಿದ್ದಾರೋ ನ್ಯಾಯಾಲಯ ಅದನ್ನು ಹೇಳಬೇಕು. ಆದರೆ ಕ್ರೌರ್ಯದ ಮೊಕಗಳು ದೊಡ್ಡವರು ಎನಿಸಿಕೊಂಡಾಗಲೂ ಹೇಗೆ ಇರಬಹುದೇನೋ ಅನ್ನುವಂಥದ್ದು ಸಂದೇಶ ರವಾನೆ ಆಗಲಿ ಅದು ಅಂತ ಬಿಟ್ಟೆ, ಆಯಿತು ಅಂತ. ಎರಡನೇದು, ಅದು ಹೆಚ್ಚು ಕಡಿಮೆ ಸಾರ್ವಜನಿಕ ದಾಖಲೆ ಆಗತ್ತೆ ಚಾರ್ಜ್ ಶೀಟ್ ಆದಾಗ, ನ್ಯಾಯಾಲಯಕ್ಕೆ ಸಲ್ಲಿಕೆ ಆದ ಮೇಲೆ. ಹಾಗಾಗಿ ಅದು ಹೋಗಲಿ ಅಂತಾಯಿತು. ಆ ಚಿತ್ರಗಳನ್ನು ಪಬ್ಲಿಕ್ ಟಿವಿಗೆ ಬಂತು. ಘನಘೋರ ಕೃತ್ಯವನ್ನು ಕೆಲವೊಮ್ಮೆ ಹೇಳ್ತಾರೆ, ನಮಗೆ ಪತ್ರಿಕೋದ್ಯಮದಲ್ಲಿ ಕಾಲೇಜಲ್ಲಿ ಪುಸ್ತಕಗಳಲ್ಲೋ ನಮ್ಮ ಮೇಷ್ಟ್ರುಗಳೋ ಅಥವಾ ನಂತರದ ನಮ್ಮ ಹಿರಿಯರು ಯಾರೋ ಹೇಳ್ತಿದ್ರು, ಎ ಪಿಕ್ಚರ್ ಕ್ಯಾನ್ ಸ್ಪೀಕ್ 1000 ವರ್ಡ್ಸ್. ಒಂದು ಚಿತ್ರ 1000 ಪದಗಳನ್ನು, ಕಥೆಯನ್ನು ಹೇಳಬಹುದಾದ್ದನ್ನೆಲ್ಲ ಒಂದು ಚಿತ್ರ ಹೇಳಿಬಿಡುತ್ತೆ ಅಂತ ಹೇಳ್ತಿದ್ರು. ಅದು ನಿಜ 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 ಅನ್ನಿಸಲಿಕ್ಕೆ ಈ ಚಿತ್ರ ಸಾಕ್ಷಿ. ಈ ಚಿತ್ರ ನೋಡಿದಾಗ 1000 ಯಾಕೆ 10,000 ಪದಗಳನ್ನು ಬೇಕಾದ್ರೆ ಅದು ಹೇಳುತ್ತೆ ಆ ಕಥೆಯನ್ನು. ಅದು ಪಟ್ಟಣಗೆರೆ ಶೆಡ್ನಲ್ಲಿ ಇವರು ಕೊಟ್ಟಿರೋ ಚಿತ್ರಹಿಂಸೆ ಚಿತ್ರಗಳನ್ನು ನೋಡಿದ್ರೆ ಭಾಳ ಆಶ್ಚರ್ಯ ಆಗ್ತಾ ಇದೆ ನನಗೆ. ಹಿ ಹ್ಯಾಸ್ ಕಮಿಟೆಡ್ ಎ ಮಿಸ್ಟೇಕ್, ನೋ ಡೌಟ್. ಯಾರು? ಮೃತ
ತನಗೆ ಉಸಾಬರಿ ಇಲ್ಲದಂತಹ ಕೆಲಸಕ್ಕೆ ಕೈ ಹಾಕಿ ಕೈಯಲ್ಲಿ ಸಿಕ್ಕಿರುವಂತಹ ಆ ಮೊಬೈಲನ್ನು ತನ್ನ ಜೀವನದ ಉನ್ನತಿಗೆ ಬಳಸಿಕೊಳ್ಳುವ ಬದಲು ನಾಶಕ್ಕೆ ಬಳಸಿಕೊಳ್ಳುವಂತಹ ಮೂರ್ಖರಿಗೆಲ್ಲ ಇದೂ ಒಂದು ಪಾಠ. ಕೈಯಲ್ಲಿದೆ ಎಂದುಬಿಟ್ಟು ಚುಚ್ಕೊಂಡು ಹೇಗೆ ಜೀವನವನ್ನು ಇದರ ಮೂಲಕ ಹಾಳು ಮಾಡ್ಕೋಬೋದು ಅನ್ನೋರಿಗೂ ಇದು ಪಾಠ. ಹೌದು, ಎರಡೂ ರೀತಿ. ನಿಮಗೆ ಸಂಬಂಧವಿಲ್ಲದ ವಿಚಾರಗಳಿಗೆ ತಲೆ ಹಾಕ್ಕೊಂಡು ಮೆಸೇಜ್ಗಳು ಮಾಡಿಕೊಂಡು ಕಂಡಾಬಟ್ಟೆ ಏನೇನೋ ಹೇಳಿಕೊಂಡು ಓಡಾಡಿಕೊಂಡು ತಗಲಾಕ್ಕೊಳ್ಳೋದಕ್ಕೆ ಇದೊಂದು ಪಾಠ. ಕಲಿಯೋದಿದ್ರೆ ಕಲಿಬೋದು. ಅವನು ಮಾಡಿರೋದು ತಪ್ಪೇ, ಅನುಮಾನನೇ ಇಲ್ಲ. ಅಶ್ಲೀಲವಾದ ಮೆಸೇಜ್ಗಳನ್ನು ಕಳಿಸೋದು ಅಥವಾ ಚಿತ್ರಗಳನ್ನು ಕಳಿಸೋದು ಮತ್ತೊಂದು ಮಗದೊಂದು. ಬಟ್ ಅದಾದ ನಂತರ ನಡೆದಿರುವ ಘಟನೆ ಇದೆಯಲ್ಲ, ಅದು ಆಶ್ಚರ್ಯವನ್ನು ತರ್ತಾ ಇದೆ. ಚಿತ್ರಹಿಂಸೆಯ ಫೋಟೋಗಳನ್ನು ಈ ಕೊಲೆಗಡುಕ ಗ್ಯಾಂಗ್ನ ಒಬ್ಬ ಸದಸ್ಯನಾಗಿರುವಂತಹ ಆರೋಪಿ ನಂಬರ್ 10, ಐ ರಿಪೀಟ್ ಆರೋಪಿ ವಿನಯ್ ಮೊಬೈಲ್ಗೆ ಕಳಿಸ್ತಾರೆ. ಯಾರೋ ತೆಗೆದುಬಿಟ್ಟಲ್ಲಿ ಅವರು ಅದನ್ನು ಇನ್ಯಾರಿಗೋ ಕಳಿಸ್ತಾರಂತೆ. ನೋಡ್ಕೊಳ್ರಿ ಹೆಂಗೆ ಸತ್ತಿದ್ದಾನೆ. ಯುದ್ಧ ಭೂಮಿನಲ್ಲಿ ವೈರಿಗಳು ಹೊಡೆದಾಡಿದಾಗ, ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದಾಗ ಪಾಕಿಸ್ತಾನದವರು ತಮ್ಮ ಯೋಧರ ಶವಗಳನ್ನು ಪಡೆದುಕೊಳ್ಳುವುದಕ್ಕೆ ನಿರಾಕರಿಸಿದರೆ ಭಾರತದ ಯೋಧರು ಅದನ್ನು ದಫನ್ ಮಾಡಿ ಆಚೆ ಬಂದಿರುವ ಕಥೆಗಳಿವೆ. ಯಾಕಂದರೆ ಅವನೊಬ್ಬ ಯೋಧ, ದೇಶಕ್ಕೋಸ್ಕರ ಅಷ್ಟೇ. ಸಾವಿನಲ್ಲಿ ಅದೆಲ್ಲ ಇರಬಾರ್ದು. ಮಾನವೀಯತೆ ಪ್ರಶ್ನೆ, ಮನುಷ್ಯತ್ವದ ಪ್ರಶ್ನೆ. ಯಾರಾದರೂ ಈ ಫೋಟೋನ ಕಳಿಸಿ ಸತ್ತಿದ್ದಾನೆ ಅನ್ನೋದು ನೋಡಿ ಸಂತೋಷ ಪಡ್ತಾರೆ, ಅದಕ್ಕೇನು ಹೇಳೋಣ? ಯಾಕೆ ಬಂತು ಇದಿಷ್ಟೊಂದು ಬುದ್ಧಿ? ಹೇಗೆ ಬಂತು ಇಷ್ಟೊಂದು ಧೈರ್ಯ? ಯಾರು ಏನು ಮಾಡ್ಕೋತಾರೆ? ನನ್ನನ್ನು ಟಚ್ ಮಾಡೋಕ್ಕೆ ಯಾರಿಗೆ ತಾಕತ್ತಿದೆ? ಹಿಂಗಂದರೆ 4 ಜನ ಬರ್ತಾರೆ, ಹಿಂಗಂದರೆ 4 ಜನ ಬರ್ತಾರೆ. ಅದರ ಹಿಂದೆ, ನನ್ನ ಬೆನ್ನ ಹಿಂದೆ 100 ಸಂಖ್ಯೆ 1000 ಸಂಖ್ಯೆಯಲ್ಲಿ ನನ್ನನ್ನು ಉಗೇ ಉಗೆ ಎಂದು ಕೂಗುವ ಜನ ಇದ್ದಾರೆ. ಹೀಗಿದ್ದಾಗ ನನ್ನನ್ನು ಮುಟ್ಟಲಿಕ್ಕೆ ಯಾರು ಸಾಧ್ಯ? ನನ್ನನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂದು ಮೆರೆದ ಚಕ್ರವರ್ತಿಗಳೆಲ್ಲರೂ ನಾಮಾವಶೇಷ ಆಗೋಗಿರೋ ಹಿಸ್ಟ್ರಿ ಗೊತ್ತಿದ್ದರೆ ಕಷ್ಟ ಬೇರೆ. ಯಾಕೆ ಬರಬೇಕು ಇಂಥ ಫೋಟೋ? ಶೂನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಯಾಕೆ ಬರಬೇಕು? ಬಟ್ಟೆನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿಯ ರಕ್ತ ನಿಮ್ಮ ಬಟ್ಟೆ ಮೇಲೆ ಏಕೆ ಬರಬೇಕು? ಯಾರು ಕೇಳಬಾರ್ದಲ್ಲ? ನೀವು ನೋಡಿದ್ದೀರಾ? ನಂಬರ್ 1 ಚಿತ್ರ. ಐ ಆಮ್ ಸಾರಿ, ಅಪ್ಪಿ ತಪ್ಪಿ ಯಾರು ನೀವು ಮಕ್ಕಳ ಜೊತೆ ಕೂತಿದ್ರೆ, ನಿಮಗೆ ಇಷ್ಟವಿಲ್ಲದಿದ್ದರೆ, ಮಕ್ಕಳು ಅದನ್ನು ಅರಗಿಸಿಕೊಳ್ಳುವುದು ಕಷ್ಟ ಅಂದರೆ ಐ ಅಡ್ವೈಸ್ ಯು ಟು ಮೂವ್ ಅವೇ ದೋಸ್ ಚಿಲ್ಡ್ರನ್. ಆ ಮಕ್ಕಳನ್ನು ದೂರ ಕಳಿಸಿ, ತೋರಿಸಬೇಡಿ ಮಕ್ಕಳಿಗೆ. ಸಾಧ್ಯ ಆದರೆ ನಿಮ್ಮ ಮನಸ್ಸಿಗೆ ಅದನ್ನು ನಾನು ಹೇಳ್ತಿರೋದು ಸರಿ ಅನಿಸಿದ್ರೆ, ಐ ರಿಯಲಿ ವಾಂಟ್ ಮಕ್ಕಳು ನೋಡೋದು ಬೇಕಿಲ್ಲ, ಬಟ್ ಹಿರಿಯರು ನೋಡಬೇಕು. ಯಾಕಂದರೆ ನಮ್ಮ ದುರ್ಬುದ್ಧಿಗಳಿಗೆ ಒಂದು ಪಾಠವಾಗಿ ಇದನ್ನು ನೋಡ್ಕೋಬೇಕು. ಪಟ್ಟಣಗೆರೆ ಶೆಡ್ಗೆ ಕರೆತಂದ ದರ್ಶನ್ ಗ್ಯಾಂಗ್, ಪವಿತ್ರ ಗೌಡ ದರ್ಶನ್ಗೆ ಶೆಡ್ಗೆ ಬರೋಕ್ಕೆ ಮೊದಲೇ ಚೆನ್ನಾಗಿ ಬಾರಿಸಿದ್ದಾರೆ. ಅಂದರೆ ದರ್ಶನ್ ಅಲ್ಲಿಗೆ ಹೋಗೋಕ್ಕೆ ಮೊದಲೇ ಬಾರಿಸಿದ್ದಾರೆ ಅಂತ ಆರೋಪ ಪಟ್ಟಿ ಹೇಳ್ತಿದೆ. ನಾನು ಮಾಡ್ತಾ ಇರೋದಲ್ಲ ಇದು ಆರೋಪ. ಮತ್ತು ಇದೇ ನಿಜ, ಇದೇ ಸತ್ಯ, ಇದೇ ಪರಮ ಸತ್ಯ, ಇದೇ ಸರ್ವಸತ್ಯ, ಸಾರ್ವಕಾಲಿಕ ಸತ್ಯ ಅಂತ ನಾನು ಡಿಕ್ಲೇರೂ ಮಾಡ್ತಾ ಇಲ್ಲ. ಅದನ್ನು ಕಾನೂನು ಮಾಡಬೇಕು. ಆರೋಪ ಪಟ್ಟಿ ಹೇಳ್ತಿರೋದು. ರೇಣುಕಾಸ್ವಾಮಿಯನ್ನು ನೋಡಿದ ನಂತರ ಅಲ್ಲಿಗೆ ಹೋಗುವಷ್ಟರೊಳಗೆ ಇವ್ರು ಸರಿಯಾಗಿ ಬಾರಿಸಿದ್ದಾರೆ. ಒಂದು 6 ಜನನೋ 5 ಜನನೋ ಪ್ರಭೂತಿಗಳು ಮೆಚ್ಚಿಸಲಿಕ್ಕೆ. ರೇಣುಕಾಸ್ವಾಮಿನ ನೋಡಿದ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ದಾರಂತೆ. ದರ್ಶನ್ ಆ ಸಂದರ್ಭದಲ್ಲಿ ಎದೆಗೆ ಒದ್ದು ಬೆಲ್ಟಲ್ಲಿ ಹೊಡೆದಿದ್ದಾರೆ ಅಂತ ಸುದ್ದಿ. ಅಂದರೆ ಆರೋಪ ಪಟ್ಟಿ. ತಪ್ಪಾಯಿತು ಬಿಟ್ಬಿಡಿ, ಇನ್ನೊಂದು ಸರಿ ಮಾಡಲ್ಲ ನಾನು ಪ್ಲೀಸ್ ಅಂತ ಅವನು ಬೇಡ್ಕೊಂಡಿದ್ದಾನೆ. ಹೆಂಡತಿ ಗರ್ಭಿಣಿ ಅಂತ ಅಂಗಲಾಚಿದ್ದಾನೆ. ಆ ಅಂಗಲಾಚುವ ಕ್ಷಣದ ಚಿತ್ರ. ಕನಿಕರ ತೋರಿಲ್ಲ, ಹಲ್ಲೆ ಮುಂದುವರೆಸಿದ್ದಾರೆ. ಈ ಚಿತ್ರ ಲೆಕ್ಕ ಹಾಕ್ಕೊಳ್ರಿ. ಯಾರಿಂದ ಸಿಕ್ಕಿದೆ ಈಗ ಆರೋಪ ಪಟ್ಟಿಗೆ ಸಾಕ್ಷ್ಯ ರೂಪದಲ್ಲಿ? ಅವರಿಂದಾನೇ. ಅಂದರೆ ಯು ಹ್ಯಾವ್, ನಿಮ್ಮ ಮಾನಸಿಕ ಸ್ಥಿತಿ ಏನಿದೆ ಅಂದರೆ ಆ ಕ್ರೌರ್ಯವನ್ನು ದಾಖಲು ಮಾಡಿಕೊಳ್ಳುವಂತಹ ಮಾನಸಿಕ ಸ್ಥಿತಿಲಿ ಇದ್ದೀರಿ. ಯಾರನ್ನು ಮೆಚ್ಚಿಸಲಿಕ್ಕೆ,
ನಿಮ್ಮ ಅಪ್ಪ ಅಮ್ಮಂದರು ಹುಟ್ಟಿಸಿದ್ದು ನಿಮ್ಮನ್ನು ಕಚಡಗಳು ಯಾರು ಆಗಿರಲಿ, ಅದು ಈಗ ಇನ್ ಕೋರ್ಟ್ ವಿಲ್ ಸೇ ವಾಟ್ ದೇ ಆರ್, ಅವ್ರು ಏನು ಎತ್ತ ಅನ್ನೋದನ್ನು ಹೇಳಬೇಕು. ಇದಕ್ಕೇನು ಆ ಚಿತ್ರ ನೋಡಿದ್ರೆ ಹೇಳದ್ನಲ್ಲ, ಒಂದು ಚಿತ್ರ 1000 ಪದಗಳದ್ದು ಕತೆ ಹೇಳಿಬಿಡುತ್ತೆ ಅಂತ ನೋಡ್ಕೋಬೇಕು. ಕಣ್ಣಿಗೆ ಗಾಯ, ಬೇಡ್ಕೊತಿದ್ದಾನವನು, ಮಾಡಿರೋದು ಸರಿ ಅಂತ ನಾನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಅದಕ್ಕೆ ಶಿಕ್ಷೆ ಇದಲ್ಲ. ಶಿಕ್ಷೆ ಏನು ಬೇಕಾದರೂ ಇರ್ಬೋದು, ನೀನಲ್ಲ ಕೊಡೋದು ಅದನ್ನು, ನೀನಲ್ಲ. ಇದು ಚಿತ್ರ ಅಲ್ಲ, ಫಿಲಮ್ ಅಲ್ಲ. ಹೀರೋ ಬಂದುಬಿಟ್ಟು ನನಗೆ ಬೇಕಾದ ರೀತಿ ತೀರ್ಮಾನಗಳನ್ನು ಮಾಡಿ ನಾನು ಅದಕ್ಕೊಂದು ಶಿಕ್ಷೆ, ತೀರ್ಮಾನ, ನ್ಯಾಯಾಲಯ ಎಲ್ಲ ನಾನೇನೋ ಥರ ತೀರ್ಮಾನ ಕೊಟ್ಟು ಹೋಗೋಕ್ಕೆ ಇದು ಫಿಲಮ್ ಅಲ್ಲ. ಚಿತ್ರ 2ಕ್ಕೆ ಹೋಗೋಣ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗಿದೆ. ಪೊಲೀಸ್ ಲಾಠಿ, ನೈಲಾನ್ ಹಗ್ಗ ಬಳಸಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಹಲ್ಲೆ ಮಾಡಲಾಗಿದೆ ಅಂತಂದರೆ, ಲಾಠಿಯ ಮುಂಭಾಗ ಚೂರ್ಚೂರಾಗಿದೆ, ನೈಲಾನ್ ಹಗ್ಗ ಕಿತ್ಕೊಂಡು ಹೋಗೋ ಮಟ್ಟಕ್ಕೆ ಹೋಗಿದೆಯಂತೆ. ರಕ್ತದ ಕಲೆಗಳು ಎಲ್ಲದಕ್ಕೂ ಅಂಟಿಕೊಂಡಿದೆ. ಲಾಠಿ ಹಗ್ಗ ಸಾಲದ್ದಕ್ಕೆ ಶೆಡ್ನಲ್ಲೇ ಕೈಗೆ ಸಿಕ್ಕಿದ ಕೋಲುಗಳನ್ನು ತಂದು ಅವುಗಳು ಮುರಿದೋಗ ಹತ್ರ ಅದರಲ್ಲೂ ಹೊಡೆದಿದ್ದಾರೆ. ಫೇರ್, ಹೊಡೆದಿದ್ದಾರೆ, ಸರಿ. ಯಾಕಂದರೆ ಕ್ರೌರ್ಯಕ್ಕೆ ಕೊನೆ ಇಲ್ಲ, ಅದಕ್ಕೆ ಅದರಲ್ಲಿ ಕೊನೆ ಇಲ್ಲ, ಹೊಡೆದಿದ್ದಾರೆ. ಆದರೆ ಪ್ರೊಫೆಷನಲ್ ಕಿಲ್ಲರ್ಗಳಾದರೆ ಸಾಕ್ಷ್ಯಗಳನ್ನು ನಾಶ ಮಾಡುವುದೇ ಅವರ ಮೊದಲ ಉದ್ದೇಶವಾಗಿರುತ್ತೆ, ಅಲ್ಲವಲ್ಲ. ಇಲ್ಲಿ ಯಾರನ್ನು ಮೆಚ್ಚಿಸಲಿಕ್ಕೆ ಅಪ್ಪ ಅಮ್ಮ ಹುಟ್ಟಿಸಿದ ತಪ್ಪಿಗೆ ಜಿಗಿದು ಪುಟಿದು ಎದ್ದೇಳುತ್ತಿರುವ ಗಿರಾಕಿಗಳಿವು. ಹಾಗಾಗೆಲ್ಲ ಬಿಸಾಕಿದ್ರಲ್ಲೇ ಎಗೇನ್ ಯಾಕೆ ಬಿಸಾಕ್ತಾರೆ? ಯಾವನೇನು ಮಾಡ್ಕೋತಾನೋ ನಮ್ಮನ್ನ, ಬಹಳ ಸರಳ. ಹಾಗಾಗಿ ಈಗದು ಲಾಠಿ ದಾರದ ಸಮೇತ ಪೊಲೀಸ್ನವ್ರು ಸೀಜರ್ ಮಾಡ್ಕೊಂಡಿದ್ದಾರೆ. ಈಗ ಅವು ಸಾಕ್ಷ್ಯಗಳೀಗ 3 ಸಾಲ್ದು ಇದು ಅಂತ ಜುಟ್ಟನ್ನು ಹಿಡ್ಕೊಂಡು ಏನೋ ತಲೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿರೋ ಲಾರಿಗೆ ಗುದ್ದಿಸಿದ್ದಾರೆ ಚೆನ್ನಾಗಿ. ಈ ಗುದ್ದಿಸಿರುವಂತಹ ಲೆವೆಲ್ ಏನಿದೆ ಅಂತಂದರೆ, ಒಂದು 3-4 ಇಂಚು ತಲೆ ಓಪನ್ ಆಗೋಗಿದೆ. ರಕ್ತ ಸಹಜವಾಗಿ ಬಂದಿದೆ. ಬ್ರೈನ್ ಹೆಮರೇಜು ಆಗಲೇ ಆಗಿರೋದು, ಮೆದುಳಿನಲ್ಲಿ ರಕ್ತಸ್ರಾವ ಸಹಜವಾಗಿ ಬಂದಿದೆ. ಎಗೈನ್ ಏನು ಹೇಳೋಣ? ಯಾಕದನ್ನು ಮಾಡ್ತಾರೆ? ಆ ರೀತಿ ರಕ್ತ ಹರಿತಿದ್ರೆ ಮತ್ತು ಆ ರಕ್ತದ ಕಲೆಗಳನ್ನು ಅಲ್ಲೇ ಯಾಕೆ ಬಿಡ್ತಾರೆ? ತೊಳಿಬೇಕಲ್ವಾ ಸಾಕ್ಷ್ಯನಾಶ ಮಾಡೋದಾದರೆ? ಯಾಕೆ ಮಾಡ್ತಾರೆ? ಯಾವನೇನು ಮಾಡ್ಕೋತಾನೆ ನಮ್ಮನ್ನು? 4ನೇದು, ರೇಣುಕಾಸ್ವಾಮಿ ತಲೆಯಲ್ಲಿ ರಕ್ತ ಸುರಿಯುತ್ತಿದ್ದಾಗ ಮೊದಲಿಗೆ ಅರಿಶಿಣ ಪುಡಿ ಹಾಕಿದ್ದಾರೆ. ಇದು ಭಾಳ ಇದಿದೆ, ಅಂದರೆ ಹೊಡೆದು ಗಾಯಪಡಿಸೋದು. ಕೇಳಿದ್ದೆ ಇದನ್ನು ನಾನು, ಕೆಲವು ಕಡೆ ಶಿಕ್ಷೆ ರೀತಿಯನ್ನು ಕೇಳಿದ್ದೀನಿ ಅಥವಾ ಓದಿದ್ದೀನಿ ನಾನು ಇಂಥ ಶಿಕ್ಷೆಯ ರೀತಿಗಳನ್ನು, ಇನ್ಕ್ಲೂಡಿಂಗ್ ಫ್ರಮ್ ಸೇ 1000 years ago. ಕೆಲವು ಶಿಕ್ಷಾ ಮಾದರಿಗಳಲ್ಲಿ ಇದಿದೆ. ಶಿಕ್ಷೆ ಕೊಟ್ಟು ಅವನಿಗೆ ವಾಸಿ ಮಾಡಿ ಮತ್ತೆ ಹೊಡೆಯೋದು ಅಥವಾ ಮತ್ತೆ ಶಿಕ್ಷೆ ಕೊಡೋದು. ಇದನ್ನು ನಾನು ಓದಿದ್ದೆ. ಇಲ್ಲಿ ಅರಿಶಿಣ ಪುಡಿ ಹಾಕ್ತಾರೆ, ಹಾಕ್ಬಿಟ್ಟು ಮತ್ತೆ ಹೊಡೆಯೋಣ ಅನ್ನೋ ಲೆಕ್ಕಾಚಾರ. ಯಾಕೆ ಅವರು ಕ್ರೌರ್ಯ? ಏನು ಸಣ್ಣ ಭಯ ಭಕ್ತಿ ಬೇಡವಾ? ರಕ್ತ ಹಂಗೆ ಹರಿತಾ ಇದೆ, ತಲೆ ಸೀಳ್ಕೊಂಡು ಅಂತಂದರೆ ಯಾವನೇನು ಮಾಡ್ಕೋತಾನೋ ನಮ್ಮನ್ನು? ಏನಾಗುತ್ತೆ ಅನ್ನೋ ಯೋಚನೆ ಇಲ್ಲ. 5ನೇದು, ಈ ಪೈಶಾಚಿಕ ಕೃತ್ಯದ ವಿವರಣೆ ಇನ್ನೂ ನಿಂತಿಲ್ಲ, ಇದು ಆರಂಭ. ಅವನ ಮುಖ ಬಾಯಿಗೆ ಪಂಚ್ ಮಾಡಿದ್ದಾರೆ, ಲೈಕ್ ಎ ಮೂವಿ. ದವಡಿಗೆ ಗುದ್ದಿರೋದ್ರಿಂದ ಹಲ್ಲು ಉದುರೋಗಿದೆ, ಇನ್ನೇನಾಗುತ್ತೆ ಉದುರದೆ. ಕಿವಿ ಕಿತ್ಕೊಂಡೋಗಿದೆ ಕತ್ತರಿಸ್ಕೊಂಡು. ಮನ ಬಂದಂತೆ ಹೊಡೆದಿದ್ದಾರೆ. ಅವನು ಬೇಡಿಕೊಂಡಿದ್ದಾನೆ, ಮನಸ್ಸು ಕರಗಿಲ್ಲ, ಬಗ್ಗಿಲ್ಲ. ಮತ್ತಷ್ಟು ಹಿಂಸೆ ಮುಂದುವರಿದಿದೆ ಈ ಸಮಸ್ತ ವೀರ ಯೋಧರ ತಂಡದಿಂದ. ಜಗದೇಕ ವೀರರು ಇವರು. ಒಬ್ಬರಿಗಾದ್ರೂ ಮನಸ್ಸು ಕರಗೋದು, ಯಾಕೆ ಮಾಡಿದ್ದಾರೆ ಅದನ್ನ? ಒಬ್ಬರಿಗಾದ್ರೂ ಮನಸ್ಸು ಕರಿಬೇಕಿತ್ತಲ್ಲ. ಇಲ್ಲ, ಗುರು ಹಾಕಿದ್ದೇ ದಾರಿ. ಇವತ್ತು ಟೀಚರ್ಸ್ ಡೇ. ನಾವು ನಮ್ಮ ಟೀಚರ್ಗಳನ್ನ ಏನು ಜ್ಞಾಪಿಸ್ಕೋತೀವಿ? ಗುರು ಎಂದು ಪರಿಗಣಿಸಿದವನನ್ನ, ಒಳ್ಳೆ ನಡವಳಿಕೆ, ಒಳ್ಳೆ ಪಾಠ, ಒಳ್ಳೆ ಮಾರ್ಗದರ್ಶನ, ಸತ್ಪ್ರಜೆಯಾಗಿ ಬಾಳೋದಕ್ಕೆ ಜಾಗ ಮಾಡಿಕೊಟ್ರಪ್ಪ ಅಂತ. ಇವರು ಗುರುನೇ. ಅವ್ರಿಗೆ ಒಂಥರ ಬಾಸ್ ಕ್ಯಾನ್ ಬಿ ಎ ಗುರು. ಈಗೇನು ಆರೋಪ? ಯಾಕೆ ಮಾಡ್ತಾರೆ ಇದನ್ನೆಲ್ಲ? ಒಂದು ಸಣ್ಣ ಅನುಕಂಪ, ಭಯ ಬೇಡವೇ? ಯಾವನೇನು ಮಾಡ್ಕೋತಾನ್ರಿ? ನೋಡ್ಕೊಂತಾರೆ.
ಆರನೇದಕ್ಕೆ ಹೋಗೋಣ. ದರ್ಶನ್ ಪಡೆಯ ಕ್ರೌರ್ಯಕ್ಕೆ ಸಿಲುಕಿ ಅವನು ನರಳಾಡಿದ್ದಾನೆ ಅಲ್ಲಿ. ಆ ಹೊಡೆತಕ್ಕೆ ಆ ಸಣ್ಣ ದೇಹ ಆದ್ರೇನು, ದೊಡ್ಡ ದೇಹ ಆದ್ರೇನು, ಈ ಪ್ರಮಾಣದ ಹೊಡೆತವನ್ನು ಯಾರು ತಡ್ಕೊಳಕ್ಕೆ ಸಾಧ್ಯ? ಈ ಪ್ರಮಾಣದ ಹೊಡೆತಾನ ಸಿಕ್ಕಿದ್ರಲ್ಲೆಲ್ಲ ಹಣ್ಣುಗಾಯಿ ನೀರ್ಗಾಯ ಕೆಳಗೆ ಬಿದ್ದಿದ್ದಾನೆ. ಆಗ ಅವನನ್ನು ಎತ್ತಿ ಬಿಸಾಕಿದ್ದಾರಂತೆ. ಟಿಪಿಕಲ್ ಮೂವಿ. ವೆದರ್ ದೀಸ್ ಕ್ಯಾರೆಕ್ಟರ್ಸ್ ಅಕಾರ್ಡಿಂಗ್ ಟು ಆರೋಪ ಪಟ್ಟಿ ಇನ್ಸ್ಪೈರ್ಡ್ ಬೈ ಮೂವಿಯೋ ಅಥವಾ ಅವರ ತಂಡದ ನಾಯಕನಾಗಿ ಕಂಗೊಳಿಸುತ್ತಿರುವವರು ಅಲ್ಲೂ ನಾನು ಹೀರೋ ಪಾತ್ರದ ರೀತಿ ಮಾಡ್ತಾ ಇದ್ದೀನಿ ಅಂತ ಭ್ರಮೆಗೆ ಬಂದುಬಿಟ್ರು ನನಗೆ ಅರಿವಾಗ್ತಾ ಇಲ್ಲ. ಆರೋಪ ಪಟ್ಟಿ ಪ್ರಕಾರ ಅಗೇನ್ ಟುಮಾರೋ ಸಂಬಡಿ ಕೆನಾಟ್ ಸೇ, ಏನ್ರಿ ನೀವು ತೀರ್ಮಾನ ಮಾಡಿದ್ರೇನ್ರಿ ಅವ್ರ ಅಪರಾಧಿ ಅಂತ? ನಾನು ಮಾಡೋಕ್ಕಾಗಲ್ಲ ಅದನ್ನು. ಆರೋಪ ಪಟ್ಟಿ ಪ್ರಕಾರ ಎತ್ತೆತ್ತು ಬಿಸಾಕಿದ್ದಾರೆ ಅಂತ ವರ್ಣಿಸ್ತಾ ಇದೆ ಆರೋಪ ಪಟ್ಟಿ. ಅವನು ಪ್ರಜ್ಞೆ ತಪ್ಪಿದ್ದಾನೆ. ಆ ಹಂತದಲ್ಲಿ ದರ್ಶನ್ ಅಂಡ್ ಪವಿತ್ರ ಗೌಡ ಆಚೆ ಹೋಗಿದ್ದಾರಂತೆ ಶೆಡ್ಡಿಂದ. ಎತ್ತೆತ್ತಿ ಬಿಸಾಕದು ಅವನು ಸಾಯ್ತಾನೆ ಗ್ಯಾರಂಟಿ ಈಗ ಅನ್ನೋದು ಗೊತ್ತಾಗೋ ಅಂತ ಹಂತ ಬಂದಿದೆ. ಆದರೂ ಡೋಂಟ್ ಕೇರ್ ಮಾಸ್ಟರ್ಸ್. ಯಾಕೆ ಯಾವನೇನು ಮಾಡ್ಕೋತಾನ್ರಿ ನಮ್ಮನ್ನ? ಅಷ್ಟೇ. ರಕ್ಷಣೆ ಸಿಗುತ್ತೆ. ಈ ಪೈಚಾಚಿಕ ಹಲ್ಲೆ ತಾಳಲಾರದೆ ಅವನು ನೋವು ಸಹಿಸಲಾಗದೆ ರಕ್ತ ಸುರಿಸುತ್ತಾ ಅರ್ಧ ಜೀವ ಹೋಗಿದೆ, ಬಿದ್ದಿದ್ದಾನೆ. ರಕ್ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿದ್ರು ಗ್ಯಾಂಗ್ ಬಿಟ್ಟಿಲ್ಲ. ಯಾರೋ ಒಬ್ಬ A9 ಅಂತೆ ಧನರಾಜ್ ಮೆಗ್ಗರ್ನಿಂದ ಶಾಕು ಕೊಟ್ಟು ಎಚ್ಚರಿಸುವ ಕೆಲಸವನ್ನು ಮಾಡಿದ್ದಾನೆ. ಲೈಕ್ ಮೂವಿಗಳಲ್ಲಿ ಅವನು ಜ್ಞಾನ ತಪ್ಪದ ಅಂದಾಗ ನೀರು ಸುರಿದುಬಿಟ್ಟು ಅವನನ್ನು ಎಬ್ಬಿಸ್ಬಿಟ್ಟು ಹೊಡೆಯೋದಿರುತ್ತಲ್ಲ, ಬಿಸಿ ನೀರೋ ತಣ್ಣೀರೋ ಏನೋ ಒಂದು ಎಬ್ಬಿಸೋದಿರುತ್ತಲ್ಲ, ಆ ಥರ ಎಬ್ಬಿಸಿದ್ದಾರೆ ಇವರು. ಆಮೇಲೆ ಅಷ್ಟೊತ್ತಿಗೆ ರೇಣುಕಾ ಸ್ವಾಮಿ ಪ್ರಾಣ ಹೋಗ್ಬಿಟ್ಟಿದೆ. ಕೆಲ ಹೊತ್ತ ನಂತರ ಅವನು ಪ್ರಾಣ ಹೋಗಿರೋದನ್ನ A10 ಎಂಬ ವಿನಯ್, 14A ಪ್ರದೋಷ್, A3 ಪವನ್ ದೃಢ ಮಾಡಿಕೊಳ್ಳುತ್ತಾರೆ. ಆಹಾ, ವೈದ್ಯ ತಂಡ ಸಾವನ್ನು ದೃಢಪಡಿಸಿಕೊಳ್ಳುತ್ತದೆ. A3 ಪವನ್ ಪುಟ್ಟಸ್ವಾಮಿ ಅಲಿಯಾಸ್ ಶೆಡ್ನಿಂದ ಸ್ಟೋನಿ ಬ್ರೂಕ್ಗೆ ಹೋಗಿ ಈ ದರ್ಶನ್ಗೆ ವಿಚಾರವನ್ನು ತಿಳಿಸ್ತಾರಂತೆ. ಇಷ್ಟೆಲ್ಲ ಆದ್ಮೇಲೆ ಪಬ್ಗೆ ಹೋಗಿದ್ದಾರೆ. ಇದೆಲ್ಲ ಆದಮೇಲೆ ಏನೂ ಆಗಿಲ್ಲ ಅನ್ನೋ ಥರ, ಏನೋ ಲಾಟ್ರಿ ಟಿಕೆಟ್ ಬಂದ್ಬಿಡ್ತು ಅನ್ನೋ ಖುಷಿ ಹಂಚ್ಕೊಳ್ಳೋ ಥರ ಹೋಗಿ ಇನ್ನೊಂದು ಕಡೆ ಮಾಹಿತಿ ಕೊಡ್ತಾರೆ ಅಂತಂದರೆ ಮೂರ್ಖರೋ, ಧಿಮಾಕೋ, ಕೊಬ್ಬೋ, ಅಹಂಕಾರವೋ, ಉಡಾಫೆಯೋ, ಅಥವಾ ನಮ್ಮನ್ನು ಯಾವನೇನು ಮಾಡ್ಕೋತಾನೆ ಇರ್ಬೋದು. ಕಪ್ಪು ಕಾರಲ್ಲಿ ಬಂದಿದ್ದ ದರ್ಶನ್ ಈ ಸುದ್ದಿ ಕೇಳ್ತಿದ್ದಂತೆಯೇ ಸ್ಟೋನಿ ಬ್ರೂಕ್ ಪಬ್ನಲ್ಲಿದ್ದಂಥ ದರ್ಶನ್ ಅರೆಕ್ಷಣ ಟೆನ್ಷನ್ಗೆ ಒಳಗಾಗ್ತಾರಂತೆ. ರಿಯಲಿ ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ಕಪ್ಪು ಬಣ್ಣದ ಸ್ಕಾರ್ಪಿಯೋದಲ್ಲಿ ಬರ್ತಾರಂತೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಬಾಡಿ ನೋಡಿ ಶವ ಬಿಸಾಕಿ ಅಂತ ಅಲ್ಲಿಂದ ಅದೇ ಕಾರ್ನಲ್ಲಿ RR ನಗರದಲ್ಲಿ ಅವರ ನಿವಾಸಕ್ಕೆ ತೆರಳುತ್ತಾರೆ ಅಂತ ಆರೋಪ ಪಟ್ಟಿ ಹೇಳ್ತಿದೆ. ಹೇಗೆ ಸಾಧ್ಯ ಇದು? ಶವ ಬಿಸಾಕಿ ಅನ್ನಕ ಅದೇನು ಕೆಟ್ಟೋಗಿರೋ ತರಕಾರಿನೇ ಅಥವಾ ಹಳಸೋಗಿರೋ ಅನ್ನನೇ? ಎಸಿರಿಯತ್ಲ ಕಡೆಗೆ ಇನ್ನೇನು ಆಯ್ತಲ್ಲ ಅದು ಅನ್ನಕ್ಕೆ ಯಾಕೆ ಹಂಗೆ ಮಾಡ್ತಾರೆ? ಸಮಾಜದಲ್ಲಿ ನನಗಿರುವ ಸ್ಥಾನಮಾನದಿಂದಾಗಿ, ಪ್ರಭಾವಿಗಳಿಂದಾಗಿ ಯಾವನೇನು ಮಾಡ್ಕೋತಾನೆ ನನಗೆ? ಮನಸ್ಥಿತಿ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಸ್ಕಾರ್ಪಿಯೋ ಕಾರ್ನಲ್ಲಿ ಬಿಳಿ ಬಣ್ಣದ್ದು ಈಗ 30 ಲಕ್ಷಕ್ಕೆ ಶವ ಸಾಗಾಟಕ್ಕೆ ಡೀಲ್ ಮಾಡ್ಕೊಂಡಿದ್ದಂತಹ ಕಾರ್ತಿಕ್ ಕಪ್ಪೆ. ನಾವು ಕೇಳಿದ್ದೀವಿ, ಅಣ್ಣ ಒಂದು ಕಾಂಟ್ರಾಕ್ಟ್ ಕೊಡಿಸು ಅಂತ ರಾಜಕಾರಣಿ ಮುಂದೆ ಯಾರು ಹೋಗೋದು, ಅಣ್ಣ ಒಂದು ಜಾಬ್ ಯಾವ್ದಾದ್ರು ಕೊಡ್ಸೋಣ ಅಂತ ಹೋಗೋದು, ಅಣ್ಣ ನಿಮ್ಮ ಮನೇಲಿ ಮದುವೆ ಆಗ್ತಿದ್ದೆ ಅಂತ ಊಟದ ಕಾಂಟ್ರಾಕ್ಟ್ ನಾನೇ ಮಾಡಲ ಅಣ್ಣ ಅಂತ ಕೇಳೋ ಕಾಂಟ್ರಾಕ್ಟ್ಗಳು ಕೇಳಿದ್ದೀವಿ. ಕಾಂಟ್ರಾಕ್ಟ್ ಕಿಲ್ಲರ್ಸನ್ನು ಕೇಳಿದ್ದೀನಿ. ಆದರೆ ಯಾವನೋ ಹೊಡೆದು ಸಾಯಿಸಿದ್ದಕ್ಕೆ ನಾನು ಕಾಂಟ್ರಾಕ್ಟ್ ತಗೋತೀನಿ, ಅದರದ್ದು ಜವಾಬ್ದಾರಿ ತಗೊಳ್ಳೋದು ಅಂತಂದರೆ ಅವನನ್ನು ಏನಂತ ಕರೀಬೋದು? ಆರೋಪ ಪಟ್ಟಿಯ ಪ್ರಕಾರ ಕಪ್ಪೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್, ಕೇಶವಮೂರ್ತಿ, ರಾಘವೇಂದ್ರ ಕಾರ್ನ ಡಿಕ್ಕಿ ಓಪನ್ ಮಾಡ್ಕೊಂಡೆ ಶವ ತಗೊಂಡೋಗಿದ್ದಾರಂತೆ. ಬಳಿಕ ರಾಜಾ ಕಾಲುವೆ ಬಳಿ ಬಿಸಾಕಿದ್ದಾರೆ. ಕಾರ್ನ ಡಿಕ್ಕಿ ಓಪನ್ ಮಾಡ್ಕೊಂಡೇ ಹೋದ್ರಾ? ಹೀಗೆ ಯಾರೋ ಮಾಡಿದ್ ಮಾಡ್ರೆ ಇವ್ರು ಒಪ್ಕೊಂಡ್ಬಿಡ್ತಾರಂತ. ಹೇಗೆ? ಅಯ್ಯೋ, ದೊಡ್ಡವರು ಕಾಪಾಡ್ಕೋತಾರೆ, ನಮ್ಮನ್ನು ರಕ್ಷಣೆ ಮಾಡ್ಕೋತಾರೆ. ಕಾರ್ ಡಿಕ್ಕಿ ತೆಗೆದಿದ್ರೆ ಏನೀಗ? ಅವರಿದ್ದಾಗ ನಮ್ಮನ್ನು ಯಾವನೇನು ಮಾಡ್ಕತಾನ್ರಿ? ಅವರೇ ದೊಡ್ಡ ಅಸ್ತ್ರ. ರೇಣುಕಾಸ್ವಾಮಿ ಹತ್ಯೆಗೆ ಹಲವು ವಾಹನಗಳನ್ನು ಬಳಸಲಾಗಿದೆ. ಕಾರುಗಳ ಜೊತೆಗೆ ಆರೋಪಿಗಳು ಬೈಕ್ಗಳನ್ನು ಬಳಸಿದ್ದಾರೆ. ತನಿಖೆ ವೇಳೆ ಅವನ್ನೆಲ್ಲ ಸೀಸ್ ಮಾಡಿಕೊಂಡಿದ್ದಾರೆ. ಪೊಲೀಸ್ನವರು ಸದ್ಯ ಅದನ್ನು ತಮ್ಮ ಆವರಣದಲ್ಲಿ ಇಟ್ಟುಕೊಂಡಿದ್ದಾರೆ. ಕಾಲಾನಂತರದಲ್ಲಿ
ಅದರ ಮೂಲ ಮಾಲೀಕರು, ನೈಜ ಮಾಲೀಕರು, ಅವರಿಗೂ ಇದಕ್ಕೂ ಸಂಬಂಧವಿಲ್ಲದೆ ಯಾರೋ ಇಸ್ಕೊಂಡು ಹೋಗಿದ್ರೆ. ಫಾರ್ ಎಕ್ಸಾಂಪಲ್, ನಿಮ್ದು ಯಾರೋ ಫ್ರೆಂಡ್ ಬಂದು ರಾತ್ರಿ ಗುರು ಒಂಚೂರು ಕಾರ್ ಕೊಡಮ್ಮ, ಅರ್ಜೆಂಟೆಲ್ಲ ಹೋಗಿ ಬರಬೇಕು ಕೊಡಮ್ಮ ಅಂತಂದರೆ ಕೀ ಕೊಟ್ಟಿದ್ರೆ ನೀವು, ಅದು ಸಾಬೀತಾದರೆ ಆ ಕಾರನ್ನ ಮಾಲೀಕರಿಗೆ ಕೊಡಬೇಕಾಗಿ ಬರುತ್ತೆ. ಅಫ್ಕೋರ್ಸ್ ಅದು ಪಾರ್ಟ್ ಆಫ್ ದಿ ಕ್ರೈಮ್, ನೋ ಡೌಟ್ ಅಬೌಟ್ ಇಟ್. ಬಟ್ ಕಾರ್ ಅವ್ರಿಗೆ ರಿಲೀಸ್ ಆಗತ್ತೆ, ಅದು ಆಗಬೇಕು ಜನರಲಿ. ಇದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ಈ ಪ್ರಕರಣದ. ಇದನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನು ರೇಣುಕಾ 10 ಸ್ವಾಮಿ ದೃಶ್ಯಗಳ ಕತೆ, ಹ್ಞೂ ಸರ್. 10 ದೃಶ್ಯಗಳು ಹೇಳುತ್ತಿರೋದು ಒಂದೇ ಒಂದು ಸಂದೇಶ: ಕಾನೂನಿನ ಭಯವಿಲ್ಲದಿರುವುದು, ಸಮಾಜದಲ್ಲಿರುವ ಸ್ಥಾನದ ಬಗ್ಗೆ ಭ್ರಮೆ ಮತ್ತು ಅಹಂಕಾರ, ಅಹಮ್ಮು, ಮದ ಮತ್ತು ದಿಮಾಕನ್ನು ಬೆಳೆಸಿಕೊಂಡಿರುವುದು, ಮತ್ತು ಸಮಾಜಕ್ಕೆ ನಾನೇ ಹೊರತು ನನಗಾಗಿ ಸಮಾಜ ಅಲ್ಲ, ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಕೊಬ್ಬಿನ ಪ್ರತೀಕ.